ಅಮ್ಮ ಉಮಾಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರಾಕ್ಷಸರನ್ನು ಸಂಹಾರ ಮಾಡಿ ಈ ಲೋಕಕ್ಕೆ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದಲ್ಲಿರುವ ರಾಕ್ಷಸರನ್ನು ಸಂಹಾರ ಮಾಡಲು ಮತ್ತೊಮ್ಮೆ ಅವತರಿಸಿ ಬಾ ತಾಯಿ. ನಿತ್ಯ ಈ ಭೂತಾಯಿಯ ಸೇವೆ ಕುರಿ ಸೇವೆಯೇ ನಮ್ಮ ಉಸಿರೆಂದು ತಿಳಿದುಕೊಂಡಿರುವ ನಮ್ಮನ್ನೆಲ್ಲ ಉದ್ಧರಿಸು ತಾಯಿ, ಉದ್ಧರಿಸು. ಮಂಗಳ, ಈ ಮಂಗಳ ಗೌರಿ ಪೂಜೆ ಮುಗಿಯಿತೆ? ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಈ ತಾಯಿಯ ಪೂಜೆ ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ನೀವು ನಮಸ್ಕರಿಸಿ. ಅಮ್ಮ ಗಿರಿಜಾ ಮಾತೆ, ನಿನ್ನಿಂದಲೇ ಗಿರಿಜಾ ವಲ್ಲಭನೆಂದು ಕರೆಸಿಕೊಳ್ಳುತ್ತಿರುವ ಹರನ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಲಿಯು ಕೂಡ ಅಮ್ಮ ಎಂದು ನಿನಗೆ ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು ತಾಯಿ, ಭಾಗ್ಯವಂತರಾದೆವು. ಭೂಮಾತೆಯೇ, ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳೆ ಚಳಿ ಬಿಸಿಲೆನ್ನದೆ ದುಡಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ತಮ್ಮಂದರನ್ನು ಬೆಳೆಸುತ್ತಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದವಿರಲಿ ತಾಯಿ, ಆಶೀರ್ವಾದವಿರಲಿ. ಸ್ವಾಮಿ, ನೀವಾಡುವ ಮಾತಿನಲ್ಲಿ ಇಂದೇಕೋ ಕಠೋರತೆ ಖಂಡಿತಲ್ಲ? ಹೌದು ಮಗಳ, ಹೌದು. ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ಕಟು ಇದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ್ಮ ಎಂದು ಬೇಡಿಕೊಂಡೆ. ಅಂದರೆ ನಿಮ್ಮ ನಿಜದ ಅರ್ಥ? ಇದರ ನಿಜದ ಅರ್ಥ ನೀ ತಿಳಿಯಲು ಬಯಸಿದರೆ ವ್ಯರ್ಥ. ನನ್ನ ಮಾತು ಅಲ್ಲಗಳೆಂದು ನನಗೆ ವಚನ ಕೊಡ್ತೀಯಾ? ಇದೆಂತ ಕೇಳ್ತಾ ಇದ್ದೀರಾ ಸ್ವಾಮಿ? ಪತಿ ಆಜ್ಞೆಯನ್ನು ಪರಿಪಾಲಿಸುವುದೇ ಸತಿಯಾದವಳ ಧರ್ಮ. ವಚನ ಶಾಸ್ತ್ರಗಳ ಹೇಳಿಕೆಯಂತೆ ಸತಿಯಾದವಳು ಪತಿ ಸೇವೆ ಮಾಡದೆ 108 ವ್ರತ ಮಾಡಿದರೂ ಏನು ಫಲ? ಪತಿ ಆಜ್ಞೆಯನ್ನು ಮಾಡಿದವಳು ಅವಳು ಸತಿಯೇ ಅಲ್ಲ. ನೋಡಿ, ನಿಮ್ಮ ಆಜ್ಞೆ ಏನಂತ ಹೇಳಿ, ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ನಡೆಸಿಕೊಡ್ತೇನೆ. ಎದ್ದೇಳು ಮಂಗಳ,
ಈ ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ. ಈ ಹೃದಯದ ಬಡಿತ ಬದಲಾಗಿಸಿಬಿಟ್ಟೆ. ನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮ್ರ ಕಣವಾಗಿ ಹೊರ ಹೋಗುವ ನನ್ನ ಪ್ರತಿ ಉಸಿರಿನ ಕಣಗಳು ರಾಮಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ಮನೆ ರಾಮರಾಜ್ಯದ ಗೂಡಾಯಿತು. ಆ ನನ್ನ ತಮ್ಮ ಬೀರ, ಏನಾಯ್ತು? ಬೀರ ಅಂತ ಅದಕ್ಕೆ ನಿಲ್ಸ್ಬಿಟ್ರಲ್ಲ. ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ತಾನು ರೋಗದಿ ಸಾಯುವ ಮುನ್ನ ಈ ಬೀರನೆಂಬ ಕೂಸನ್ನು ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕೂಸನೇ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮಾನವಾಗಿ ನೋಡಿಕೊಳ್ಳುತ್ತಿದ್ದಾನೆ. ಆದ್ದರಿಂದ ನಾವು ಬೇರೆ ಬೇರೆ ತಾಯಿಯ ಮಕ್ಕಳಿಲ್ಲವೆಂದು ನಮ್ಮಿಬ್ಬರ ಹೊರತು ಮತ್ತಾರಿಗೂ ತಿಳಿಯಬಾರದು. ನೀನು ಕೂಡ ಅವನನ್ನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅನಾಥ ಮಗವೆಂದು ಭಾವಿಸಬೇಡ. ಇದೇ ನನ್ನ ಆಸೆ. ಇದೇನ್ರಿ ಎಂತ ಮಾತು ಹೇಳ್ತಾ ಇದ್ದೀರ? ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಇನ್ನು ಸತ್ಯದಲ್ಲಿ ಧರ್ಮರಾಜನಂತಿರುವ ಆ ಬೀರಣ್ಣ ಇಂದಿನಿಂದ ಅನಾಥನಲ್ಲ, ನನ್ನ ಸ್ವಂತ ಮಗನೆಂದು ತಿಳಿದುಕೊಂಡು ನಾನು ಜೋಪಾನ ಮಾಡ್ತೀನಿ. ಇದಕ್ಕೆ ನಾನು ನಿಮಗೆ ಕೊಡುತ್ತಿರುವ ವಚನ. ಹೆಚ್ಚಿದೆ ಮಂಗಳಾಯಿ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿಯವರೆಗೆ ನಾ ಹುಚ್ಚನಾಗಿ ಮುಚ್ಚಿಕೊಂಡು ನನ್ನ ಕೆಚ್ಚದೆ ಒಡೆದು ಕೊಚ್ಚಿ ಹೋಗುವಂತಿದ್ದ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ನನಗೆ ಇನ್ನೇನಿದೆ? ಬಾ, ಈ ಸಂತೋಷದ ಸಮಯದಲ್ಲಿ ಗರಿ ಬಿಚ್ಚಿ ಕುಣಿಯುವ ನವಿಲಿನಂತೆ ನರ್ತಿಸಿ ಕೂಗಿ ಹಾಡುವ ನನ್ನೊಂದಿಗೆ. ಎಲ್ಲಗೆನೆ ಬಂದು ಮಲ್ಲಿಗೆಯ ಸುವಾಸನೆಗೆ ಇವತ್ತು ಹಾಡಿ ಕುಣಿಯೋಣ ಬಾ.